ನೀವೇನು ಹೇಳ್ತೀರಾ? ಇಲ್ಲಿ ಸೈಟ್ ತೊಗೋಬೋದಾ? ನೀವು ಹೇಳಿದ್ಮೇಲೆ ಇನ್ನೇನಂತೆ, ಬನ್ನಿ ನೋಡ್ಕೊಂಬಂದ್ಬಿಡೋಣ ಲೇಔಟನ್ನು. ಮೈನ್ ರೋಡ್ಗೆ ಅಟ್ಯಾಚ್ಡ್ ಇರುವಂಥ DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ 2 ಎಕರೆಯಲ್ಲಿ ಕ್ರಿಯೇಟ್ ಮಾಡಿರುವಂಥ ಲೇಔಟು, 53 ಸೈಟ್ಗಳು. ಮೆಜೆಸ್ಟಿಕ್ಕಿಂದ 30 ಕಿಲೋಮೀಟ್ರು, ಯಲಹಂಕದಿಂದ 15 ಕಿಲೋಮೀಟ್ರು, ನೆಲಮಂಗಲದಿಂದ 10 ಕಿಲೋಮೀಟ್ರು. ಇವೆಲ್ಲ ನಾನು ಹೇಳಲ್ಲ, ಊರಿಗೆ ಅಟ್ಯಾಚ್ಡ್ ಇರುವಂಥ ಲೇಔಟ್ ಸರ್. ಸೂಪರ್ ಆಗಿರುವಂಥ ಲೇಔಟ್ ಇದು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು 20 ಲಕ್ಷದ ಒಳಗಡೆ ಸೈಟ್ ನೋಡ್ತಾರೆ. ಅಷ್ಟೆಲ್ಲ ಬೇಡ, ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಅದ್ರ ಒಳಗಡೆನೇ ಸೈಟ್ ತಂದಿದ್ದೀನಿ, ಬನ್ನಿ. ಬಜೆಟೆಡ್ ಲೇಔಟ್ ಆದರೂ ರಾಯಲ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದೀನಿ. ಪ್ರತಿಯೊಂದು ಅಮ್ಯುನಿಟೀಸು ಕೊಟ್ಟಿದ್ದೀನಿ. ಬೆಲೆ ಏನು ಗೊತ್ತಾ? ಶಾಕ್ ಆಗ್ತೀರಾ ಪ್ರೈಸ್ ಹೇಳಿದ್ರೆ. 8 ಲಕ್ಷ ಹಾಫ್ ಸೈಟು, 16 ಲಕ್ಷ ಫುಲ್ ಸೈಟು. ರೆವಿನ್ಯೂ ಪ್ರೈಸಲ್ಲಿ DC ಕನ್ವರ್ಷನ್ ಈ ಖಾತಾ ಸೈಟ್ಸ್ ಕೊಡ್ತಾ ಇದ್ದೀವಿ. ಇರಿ ಇನ್ನೂ ಮುಗ್ದಿಲ್ಲ. ಕನ್ನಡಕವರ ವೀಕ್ಷಕರ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ? ಇನ್ನೂ ಕಡಿಮೆ ಮಾಡ್ಕೊಡ್ತೇನೆ. ಬನ್ನಿ, 3 ರಿಂದ 4 ಲಕ್ಷ ನಿಮ್ಮ ಹತ್ರ ಇದೆಯಾ? ನಾನು ಲೋನ್ ಮಾಡಿಸ್ಕೊಡ್ತೀನಿ. ನೀವು ಸೈಟ್ ತೊಗೊಂಡೋಗಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಹಬ್ಬದ ಸೀಸನ್ ನಡೀತಾ ಇದೆ. ಸೈಟ್ಗಳು ಖಾಲಿ ಆಗಕ್ಕೆ ಮುಂಚೆ ಸೈಟ್ ಬುಕ್ ಮಾಡ್ಕೊಳ್ಳಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಇಂದಿನ ವಿಡಿಯೋ ಇದೆಯಲ್ಲ, ಇದು ಸ್ಟೇಟ್ ಅವೇ. ಫ್ರ್ಯಾಂಕ್ ಆಗಿ ಏನಿದೆ ಅದನ್ನು ಹೇಳ್ಕೊಡ್ತೀನಿ, ಆ್ಯಂಡ್ ಏನಿದೆ ಅದನ್ನು ತೋರಿಸ್ತೀನಿ ವೀಕ್ಷಕರೇ. ಆ್ಯಂಡ್ ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರುವಂಥ, ಈ ಲೇಔಟನ್ನು ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ದುರ್ಗಶ್ರೀ ವೆಂಚರ್ಸ್ ಅವರು. ಆ್ಯಂಡ್ ವಿಕ್ರಮ್ ಸರ್ಗೂ ಕೂಡ ಹೇಳಿದ್ದೀನಿ, ಸರ್ ಇದಲ್ಲಿದೆ, ಇದಿಲ್ಲಿದೆ, ಅದೆಲ್ಲ ಬೇಡ ಸರ್, ಏನಿದೆ ಅದನ್ನು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ. ಸೊ ಫ್ಯಾಕ್ಟ್ ಆಗಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಒಂದು ಒಳ್ಳೆ DC ಕನ್ವರ್ಷನ್ ಈ ಖಾತಾ ಲೇಔಟ್ ಇರುವಂತಹ ಲೇಔಟನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ ಬೆಸ್ಟ್ ಪ್ರೈಸಲ್ಲಿ. ಆಲ್ರೆಡಿ ತಮ್ಮನೇಲ್ ಮೇಲೆ ನೋಡಿದ್ದೀರಾ ಪ್ರೈಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಿಮಗೆ. ಆದರೆ ಅದರಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ಹೇಗೆ ಸಿಗುತ್ತೆ, ಏನು ಕತೆ, ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಿಕ್ರಮ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ನೀವು ಬಂದ್ರೇನೆ ಒಂದು ಬೆಸ್ಟ್ ಪ್ರೈಸ್ ಸಿಗುತ್ತೆ ನಮಗೆ. 3 ಲಕ್ಷಕ್ಕೆ ಸೈಟ್ ತಂದವ್ರು ನೀವು ಅಲ್ವಾ? ಸೊ ಸರ್ 3 ಲಕ್ಷಕ್ಕೆಲ್ಲ ಸೈಟ್ ತೊಗೊಬಂದಿದ್ರು. ಇವತ್ತು ಕೂಡ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ 8-16 ಖಂಡಿತ ಫಸ್ಟ್ ಪ್ರೈಸ್ ಹೇಳ್ಬಿಡೋಣ. ಹೌದು ಸರ್. 8 ಲಕ್ಷ ಕಾಪ್ ಸೈಟು, ಫುಲ್ ಸೈಟ್ 16 ಲಕ್ಷಕ್ಕೆ. ಹೌದು. DC ಕನ್ವರ್ಷನ್ ಅನ್ನ ಈ ರೇಟಲ್ಲಿ ಹೆಂಗ್ ಸಾಧ್ಯ ತಗೋಬರಕ್ಕೆ? ಖಂಡಿತ ಸರ್. ನೀವು ಹೇಳ್ದಂಗೆ ದುರ್ಗಶ್ರೀ ವೆಂಚರ್ಸ್ ಏನಾದರೂ ಒಂದು ಹೊಸದು ಕಸ್ಟಮರ್ಸ್ಗೆ ಮಾಡಿಕೊಡ್ಬೇಕು. ಅದರಲ್ಲೂ ಬೆಸ್ಟ್ ಪ್ರಾಪರ್ಟಿ ಮತ್ತು ಇನ್ವೆಸ್ಟ್ಮೆಂಟ್ಗೆ ಆಗಲಿ ಕನ್ಸ್ಟ್ರಕ್ಷನ್ಗೆ ಆಗಲಿ ಅದು ಒಳ್ಳೆ ಪ್ರಾಪರ್ಟಿನ ತಂದು ಅವ್ರಿಗೆ ಕೊಡುವಂಥದ್ದು ನಮ್ಮ ಕೆಲಸ. ಒಂದು ಇದಿದೆ, ನನಗೆ ಡೌಟ್ ಇದೆ. ಹೇಳಿ. ಅಕ್ಕಪಕ್ಕದಲ್ಲಿ ರೆವೆನ್ಯೂ ಸೈಟ್ ಅನ್ನ ಈ ರೇಟಿಗೆ ಮಾಡ್ತಾರೆ. ಹೌದು. ಅದೇಂಗ್ ನೀವು ಅದೇ ರೇಟಲ್ಲಿ, ಅದಕ್ಕಿಂತ ಕಮ್ಮಿ ರೇಟಲ್ಲಿ DC ಕನ್ವರ್ಷನ್ ಮಾಡ್ತಾ ಇದ್ದೀರಾ? ಖಂಡಿತ ಸರ್. ಲೀಗಲ್ ಎಲ್ಲ ಕರೆಕ್ಟ್ ಆಗಿದೆ? 100% ಟೈಟಲ್ ಸರಿ ಇದೆಯಾ? 100% ಏನು ಸಮಸ್ಯೆ ಇಲ್ಲ ತಾನೆ? ಏನು ಇಲ್ಲ ಸರ್. ಚೆಕ್ ಮಾಡ್ಕೋಬಹುದು. ಖಂಡಿತ ನೋಡಿ ಸರ್. DC ಕನ್ವರ್ಷನ್ ಅಂದ್ರೇನೆ ಆಲ್ಮೋಸ್ಟ್ ಎಲ್ಲ ಇದು ರೆಸಿಡೆನ್ಷಿಯಲ್ ಈ ಕನ್ವರ್ಷನ್ ಆಗಿ ಈ ಖಾತಾ ಇರುವಂತ ಪ್ರಾಪರ್ಟಿ ಮತ್ತೆ NPA ಇಂದ NOC ತಗೊಂಡಿರುವಂತ ಪ್ರಾಪರ್ಟಿ ಇದು. ಆ ಡಾಕ್ಯುಮೆಂಟ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ನಾವು ತರ್ಸ್ಕೊಂಡು ಚೆಕ್ ಮಾಡ್ಕೋಬಹುದು. 100% ಚೆಕ್ ಅಲ್ವಾ? ಸೊ ಅದಕ್ಕೆ ಹೇಳಿದ್ದು, ನೇರ ಯಾವುದೇ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಪ್ರತಿಯೊಂದನ್ನು ಕೂಡ ವಿಕ್ರಮ್ ಸರ್ ಇಂದ, ದುರ್ಗಶ್ರೀ ವೆಂಚರ್ಸ್ ಇಂದ ತರಿಸ್ಕೋಬಹುದು. ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಟೈಮ್ ತಗೊಂಡು ನೀವು ಫ್ಲಾಟ್ಸ್ಗಳನ್ನು ಬೈ ಮಾಡ್ಬೋದು. ಆದರೆ ಈ ರೇಟಿಗೆ ಉಳ್ಕೊಳ್ಳುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಅದಕ್ಕೆ ನಿಮಗೆ ಟೈಮ್ ತಗೋಬೋದು. ಬಟ್ ಆದರೆ ನಿಮ್ಮ ಇಷ್ಟದ ನಂಬರ್ ಬೇಕು ಅಂತಂತಂದರೆ ಡೆಫಿನೆಟ್ಲಿ ಸಿಗಲ್ಲ. ಯಾಕಂತಂದರೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲೇಔಟ್. ಸರ್ ಒಂದು ಕೆಲಸ ಮಾಡೋಣ, ಆ ರೋಡಿಂದನೇ ಮಾತಾಡ್ತಾ ಬರೋಣ. ಖಂಡಿತ ಬನ್ನಿ. ರೋಡ್ ಎಲ್ಲಿ ಹೋಗುತ್ತೆ? ಯಾಕಂತಂದ್ರೆ ಅಟ್ಯಾಚ್ ಆಗಿದೆ. DC ಕನ್ವರ್ಷನ್ ಅಂದ್ರೆ ಏನೇನು ಸೌಲಭ್ಯಗಳಿರ್ತವೆ ಪ್ರತಿಯೊಂದು ನೋಡೋಣ. ಖಂಡಿತ ತೋರಿಸ್ಕೊಡೋಣ. ಬನ್ನಿ ವೀಕ್ಷಕರೇ, ನೋಡ್ಕೊಂಬರೋಣ. ಸರ್ ಮೊದಲೇದಾಗಿ ಮೇನ್ ರೋಡಿಗೆ ಅಟ್ಯಾಚ್ ಆಗಿರೋಂಥ ಲೇಔಟ್. ನನಗೊಂದು ಮ್ಯಾಟ್ರ್ ಹೇಳಿ, ಹಿಂಗೋದ್ರೆ ಎಲ್ಲಿ ಹೋಗುತ್ತೆ ಸರ್? ಸ್ಟೇಟ್ ಹೈವೇ ನೆಲಮಂಗಲಕ್ಕೆ ಹೋಗುತ್ತೆ. ನೆಲಮಂಗಲಕ್ಕೆ ಹೋಗುತ್ತೆ. ಹಿಂಗೋದ್ರೆ ಎಲ್ಲಿ ಹೋಗುತ್ತೆ? ಇದು ಬೈನಾಯ್ಕ್ನಲ್ಲಿ ರೈಲ್ವೆ ಸ್ಟೇಷನ್, ಆಮೇಲೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜು, ತ್ಯಾಮಗುಂಡ್ಲು, ದಾಬಾಸ್ಪೇಟೆಗೆ ಹೋಗುತ್ತೆ. ದಾಬಾಸ್ಪೇಟೆಗೆ ಹೋಗುತ್ತೆ. ಓಕೆ, ಇರೋದನ್ನ ಹೇಳ್ಬಿಡೋಣ. ಹಿಂಗೋದ್ರೆ ಮೆಜೆಸ್ಟಿಕ್ ಹೋಗುತ್ತೆ, ಹಿಂಗೋದ್ರೆ ಹೈದರಾಬಾದ್ ಹೋಗುತ್ತೆ. ಹಂಗೆಲ್ಲ ಏನು ಹೇಳಲ್ಲ, ಇರೋ ಫ್ಯಾಕ್ಟ್ ಅನ್ನ ಹೇಳೋಣ. ಆಮೇಲೆ ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ನಾನು ಹೇಳಿದ್ದೀನಿ ತುಂಬಾ ವಿಡಿಯೋಸ್ಗಳಲ್ಲಿ, ಇಲ್ಲಿಂದ 10 ನಿಮಿಷಕ್ಕೆ ಯಲಹಂಕ, 5 ನಿಮಿಷಕ್ಕೆ ನೆಲಮಂಗಲ, ಹೌದು ಸರ್, ಅರ್ಧ ಗಂಟೆಲಿ ಮೆಜೆಸ್ಟಿಕ್ಕು. ಸರ್ ಇವತ್ತು ನೀವು
ಮನ್ಸಿಂದ ಹೇಳಿ ಸರ್, ನಿಜವಾಗ್ಲೂ ಹೇಳಿ. ನಮಗೆ ಇಲ್ಲಿಂದ ನಾವು ನಿಜವಾಗ್ಲೂ ಮೆಜೆಸ್ಟಿಕ್ ಹೋಗ್ಬೇಕು ಅಂತಂದ್ರೆ ಎಷ್ಟು ನಿಮಿಷ ಆಗುತ್ತೆ? ಕಾರಲ್ಲಿ ಹೋದ್ರೆ, ಮೆಟ್ರೋದಲ್ಲಿ ಹೋದ್ರೆ ಎಷ್ಟು ನಿಮಿಷ ಆಗುತ್ತೆ? ಕರೆಕ್ಟ್ ಆಗುತ್ತೆ ಸರ್. 1 ಅವರ್ 1 ಅವರ್ ಆಗೇ ಆಗುತ್ತೆ. 10 ನಿಮಿಷಕ್ಕೆಲ್ಲ ಹೋಗಕ್ಕೆ ಇಲ್ಲ, ಆಗಲ್ಲ. ಸಾಧ್ಯನೇ ಸರ್. ಆಮೇಲೆ ಮೆಜೆಸ್ಟಿಕ್ ಏನೋ 1 ಅವರ್ ಅನ್ಕೊಳ್ಳೋಣ, ಬಟ್ ನಿಯರ್ ಬೈ ಪ್ಲೇಸಸ್ ಹೇಳಿ ನಮಗೆ, ಆಕ್ಚುಲ್ ಆಗಿರೋ ಪ್ಲೇಸಸ್ ಹೇಳಿ. ಹತ್ರ ಸುತ್ತಮುತ್ತಲು ಯಾವ್ಯಾವ ಊರುಗಳಿದೆ ಸರ್? ಇಲ್ಲೇ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. 1 ಕಿಲೋಮೀಟರ್. ಹೌದು. ಬೈರ್ನಾಯಕ್ನಲ್ಲಿ ರೈಲ್ವೆ ಸ್ಟೇಷನ್ 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಬೈರ್ನಾಯಕ್ನಲ್ಲಿ. ಹೌದು. ಈ ಕಡೆ ಹೋದ್ರೆ ರೈಲ್ವೆ ಗೋಲ್ಡಲ್ಲಿ ರೈಲ್ವೆ ಸ್ಟೇಷನ್ 4 ಕಿಲೋಮೀಟರ್ಸ್ ಆಗುತ್ತೆ. ಎಕ್ಸಾಕ್ಟ್ 4 ಕಿಲೋಮೀಟರ್. ಖಂಡಿತ 4 ಕಿಲೋಮೀಟರ್ಸ್ ಆಗುತ್ತೆ. ಸುಮ್ಮನೆ ಹೇಳ್ತಿಲ್ಲ ತಾನೆ? ಇಲ್ಲ ಸರ್, ನಿಜ ಇಲ್ಲ. ಚೆಕ್ ಮಾಡ್ಕೋಬಹುದು. ಖಂಡಿತ ಚೆಕ್ ಮಾಡಿ. ಹಾಗೆ ಸ್ಟೇಟ್ ಹೈವೇ ಅಂತ ಬರುತ್ತೆ ಈಗ, ನೆಲಮಂಗಲದಿಂದ ಸ್ಟೇಟ್ ಹೈವೇ ದೇವನಹಳ್ಳಿಗೆ ಆಗಿದೆ. ಹೌದು. ಅದು 3.5 ಕಿಲೋಮೀಟರ್ ಆಗುತ್ತೆ. 3.5 ಕಿಲೋಮೀಟರ್. ಅದು ಕೂಡ ಎಕ್ಸಾಕ್ಟ್ ಆಗಿ. ಒಂದ್ ಕೆಲಸ ಮಾಡೋಣ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಆ ಮ್ಯಾಪ್ ಅನ್ನು ಕೂಡ ನಾನು ಸ್ಕ್ರೀನ್ ಶಾಟ್ ತಗೊಂಡು ಹಾಕ್ಬಿಡ್ತೀನಿ. ಸರ್ ಹೇಳೋದೇನು, ಮ್ಯಾಪ್ ಮೇಲೆ ಹಾಕ್ಬಿಡ್ತೀನಿ. ನೀವು ಕೂಡ ಇಲ್ಲಿನ ಲೊಕೇಶನ್ ಅನ್ನ ಚೆಕ್ ಮಾಡ್ಕೋಬಹುದು. ಸರ್ ಹೇಳಿದ್ ನಿಜನೋ ಸುಳ್ಳು ಅನ್ನೋದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಇಲ್ಲಿಂದ ಯಲಹಂಕ ಹೋಗ್ಬೇಕು, ನಮ್ಮನೆ ಎಲ್ಲ ಇರೋದು ಯಲಹಂಕ ಕಡೆ. ಕರೆಕ್ಟ್ ಆಗಿ ಹೇಳಿ ಸರ್, ನನಗೆ ಗೊತ್ತು ಎಷ್ಟಿದೆ ಅಂತ. ನೀವ್ ಹೇಳಿ ಎಷ್ಟು ದೂರ ಆಗ್ಬೋದು? 25 ಕಿಲೋಮೀಟರ್ಸ್ ಆಗುತ್ತೆ. 25 ಕಿಲೋಮೀಟರ್ ಆಗುತ್ತೆ. ಅರ್ಧ ಮುಕ್ಕಾಲು ಗಂಟೆ ಬೇಕೇ ಬೇಕು. ಖಂಡಿತ. ಕರೆಕ್ಟಾ? ಇದು ನಿಜವಾದ ಆನ್ಸರ್. ಹೌದು ವೀಕ್ಷಕರೇ, 30 ರಿಂದ 40 ನಿಮಿಷ ಬೇಕಾಗುತ್ತೆ ನಮ್ಮನೆಯಿಂದ ಇಲ್ಲಿಗೆ ಬರೋದಕ್ಕೆ. ಓಕೆ ಫೈನ್. ತುಮಕೂರು ಹೈವೇಗೆ ಹೋಗೋದಕ್ಕೆ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿಂದ 10 ಕಿಲೋಮೀಟರ್ಸ್ ಆಗಿದೆ. 10 ಕಿಲೋಮೀಟರ್. 10 ಕಿಲೋಮೀಟರ್ ಎಷ್ಟು ನಿಮಿಷದಲ್ಲಿ ಹೋಗ್ಬೋದು? ಆಗುತ್ತೆ ಸರ್, ಒಂದು 15 ಮಿನಿಟ್ಸ್ ಅಲ್ಲಿ. 15-20 ಮಿನಿಟ್ಸ್ ಅಲ್ಲಂತೂ ರೀಚ್ ಆಗುವಂಥದ್ದು. ಸೊ ಇದಾಯ್ತು ಕನೆಕ್ಟಿವಿಟಿ. ಸರ್ ಇನ್ನ ಲೈಕ್ ಸುತ್ತಮುತ್ತಲು ಇರುವಂತಹ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಗಳು. ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಅಂತೂ ಹತ್ರನೇ ಇದೆ. ಇನ್ನು ಯಾವ್ದಾವ್ದು ಬರುತ್ತೆ ಸರ್ ನಮಗೆ? ಸರ್ ಈಗ CNR ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಮಾಡಿದ್ದಾರೆ. ಅದೆಷ್ಟು ದೂರ ಆಗುತ್ತೆ? ಇಲ್ಲಿಂದ 4 ಕಿಲೋಮೀಟರ್ಸ್ ಆಗುತ್ತೆ. 4 ಕಿಲೋಮೀಟರ್. ಆಮೇಲೆ ಇನ್ಯಾವ್ದು? ಹಾಗೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ತಗೊಂಡ್ರೆ ಹತ್ರದಲ್ಲೇ ಇದೆ. ಹಾಗೆ ನಿಮ್ಗೆ ಹರ್ಷ ಹಾಸ್ಪಿಟಲ್ ನೆಲಮಂಗಲದಲ್ಲಿ ಇರುವಂತ ಹಾಸ್ಪಿಟಲ್. ಈಗ ನೆಲಮಂಗಲದಲ್ಲಿ ಪ್ರತಿಯೊಂದು ಅನುಕೂಲನೂ ಬಂದಿದೆ ಸರ್. ನೆಲಮಂಗಲಕ್ಕೆ ಎಷ್ಟು ದೂರ ಆಗುತ್ತೆ ಸರ್? ಸರ್ ಆಗುತ್ತೆ 11 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟ್ ಆಗಿ 11 ಕರೆಕ್ಟ್ ಆಗಿ 11 ಕಿಲೋಮೀಟರ್ ಆಗುತ್ತೆ. 15 ನಿಮಿಷದಲ್ಲಿ ಹೋಗ್ಬೋದು. 15 ನಿಮಿಷದಲ್ಲಿ ಹೋಗ್ಬೋದು. ಇದನ್ನು ಮ್ಯಾಪ್ ಅಲ್ಲಿ ನೋಡ್ಬೋದು ನೀವು. ಯಾವುದನ್ನು ಕೂಡ ಮರೆ ಮಾಚ್ತಾ ಇಲ್ಲ, ಯಾವುದನ್ನು ಕೂಡ ಸುಮ್ಮನೆ ಹೇಳ್ತಾ ಇಲ್ಲ ವೀಕ್ಷಕರೇ. ಪ್ರತಿಯೊಂದು ಕನೆಕ್ಟಿವಿಟಿನೂ ಸರಿಯಾಗಿ ಹೇಳ್ತಾವ್ರೆ ಸರ್. ಯಾಕಂತಂದ್ರೆ ನೀವು ಇಲ್ಲಿ ಬರೋದು, ಇಲ್ಲಿ ಬಂದು ಏನ್ ಸರ್ ಹೆಂಗಿದೆ ನೀವು ಹೇಳಿದ್ರಿ 1 ಅವರ್ 15 ನಿಮಿಷ, ಇಲ್ಲಿ ನೋಡಿದ್ರೆ 1 ಅವರ್ ತೋರಿಸ್ತಾ ಇದೆ. ಯಾಕೆ ಮ್ಯಾಚ್ ಆಗ್ತಾ ಇಲ್ಲ? ಜೆನ್ಯೂನ್ ಆಗಿರ್ಲಿ, ಕರೆಕ್ಟ್ ಆಗಿರ್ಲಿ ವೀಕ್ಷಕರೇ. ಅದಕ್ಕೋಸ್ಕರನೇ ಕ್ಲಿಯರ್ ಅಂಡ್ ಕಟ್ ಆಗಿ ಇವತ್ತು ನಿಮಗೆ ಲೇಔಟ್ ಅನ್ನ ತೋರಿಸ್ತಾ ಇರುವಂಥದ್ದು. ಸರ್ ಇವಾಗ ಲೇಔಟ್ನ ವಿಚಾರಕ್ಕೆ ಬಂದ್ಬಿಡೋಣ. DC ಕನ್ವರ್ಷನ್ ಈ ಖಾತಾ ಲೇಔಟ್ಗಳು ಲೀಗಲ್ ಎಲ್ಲ ಕರೆಕ್ಟ್ ಆಗಿದೆಯಾ? 100ಕ್ಕೆ 100% ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ನಿಮಗೇನಾದರೂ ಡೌಟ್ ಇದ್ರೆ ಒಂದು ಬ್ಲಾಕಿಂಗ್ ಅಂತ ಮಾಡಿಕೊಂಡು ಡಾಕ್ಯುಮೆಂಟ್ ತಗೊಂಡೋಗಿ ಒಬ್ಬರಲ್ಲ 2 ಹತ್ರ ಲಾಯರ್ ಹತ್ರ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಯರ್ ಇದ್ರೆ ಅಗ್ರಿಮೆಂಟ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ ಫೈನ್. ಲೀಗಲ್ ಅಂತೂ ಕರೆಕ್ಟ್ ಆಗಿದೆ. ಸರಿ, ಇನ್ನು ಲೇಔಟ್ ಒಳಗಡೆ ಬಂದಾಗ ಫಸ್ಟ್ ಎಷ್ಟು ಏಕರಲ್ಲಿ ಮಾಡಿರುವಂತ ಲೇಔಟ್? ಇದು ಟೋಟಲ್ 2 ಏಕರ್ಸ್ ಅಲ್ಲಿ ಮಾಡಿರುವಂತದ್ದು. ಟೋಟಲ್ 53 ಸೈಟ್ ಮಾಡಿದ್ವಿ. 53 ಸೈಟ್ಸ್ಗಳು ಬರ್ತಾ ಇದೆ. ಬನ್ನಿ ಸರ್, ಯಾವ್ಯಾವ ಸೈಜಸ್ ಸಿಗ್ತಾ ಇದೆ, ಯಾವ್ಯಾವ ಫೇಸಿಂಗ್ ಸಿಗ್ತಾ ಇದೆ? ಸರ್ ನಾವು ಈಗ 3 ಕಾನ್ಸೆಪ್ಟ್ ತಗೊಂಡಿದೀವಿ. ಒಂದು ಮಿಡ್ಲ್ ಕ್ಲಾಸ್ ಅವ್ರು ಬಂದ್ರೆ ಒಂದು ಹಾಫ್ ಸೈಟ್ ಆದ್ರೂ ತಗೊಳ್ಳಿ ಅಂದ್ಬಿಟ್ಟು 2030 ಮಾಡಿದೀವಿ. ಎಲ್ಲಿ ಬರುತ್ತೆ 2030? ಸರ್ 2030 ಬಂದ್ಬಿಟ್ಟು ಈ ಲೈನ್ ಅಲ್ಲಿ ಬರುತ್ತೆ. ಬನ್ನಿ ವೀಕ್ಷಕರೇ, ತೋರಿಸ್ಬಿಡೋಣ. ನಾವಿವತ್ತು ನಿಮ್ಗೆ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ತೋರಿಸ್ಕೋಬೇಕು. 2030 ಈ ನಾನೇನು ನಿಂತ್ಕೊಂಡಿದ್ದೀನಿ ಇಲ್ಲಿಂದ ಕಂಪ್ಲೀಟ್ ಆ ಕಡೆವರೆಗೆ ತೋರಿಸಿ, ಅಲ್ಲಿವರೆಗೆ ತೋರಿಸಿ, ಕಂಪ್ಲೀಟ್ ಆ ಕಡೆವರೆಗೆ ಇವೆಲ್ಲವೂ ಕೂಡ 2030. ಆಮೇಲೆ ನೆಕ್ಸ್ಟ್ ಹಾಗೆ 30-40 ಪ್ರತಿಯೊಬ್ರು ಮಾಡ್ಕೋಬಹುದು. ಒಂದು 16 ಲಕ್ಷ ಇದೆ ಅಂದ್ರೆ ಒಂದು 30-40 ಕೊಡೋಣ ಅಂದ್ಬಿಟ್ಟು ಕಾನ್ಸೆಪ್ಟ್ ಮಾಡಿ ಒಂದು 30-40 ಮಾಡಿದೀವಿ. ಎಲ್ಲಿ ಬರುತ್ತೆ 30-40? ಎಲ್ಲ ಈ ಕಡೆ ಎಲ್ಲ ಬರೋಲ್ಲ. ಬನ್ನಿ ತೋರಿಸೋಣ ವೀಕ್ಷಕರಿಗೆ. ಇವತ್ತು ಎಲ್ಲದೂ ಕೂಡ ತೋರಿಸ್ಬೇಕು ವೀಕ್ಷಕರೇ. ನೀವೇನ್ ನೋಡ್ತಾ ಇದ್ದೀರಾ, ರೋಡ್ಗೆ ಅಟ್ಯಾಚ್ ಆಗಿರೋದು ಯಾವ ಸೈಜ್? ಅದು ಕಮರ್ಷಿಯಲ್ ಸರ್. ಕಮರ್ಷಿಯಲ್ 8 ಡೈಮೆನ್ಷನ್ ಬರುತ್ತೆ. ಕಮರ್ಷಿಯಲ್ ಸೈಜ್ ಎಷ್ಟು ಸೈಟ್ಗಳಿದೆ ಕಮರ್ಷಿಯಲ್? ಸರ್ ಟೋಟಲ್ 5 ಸೈಟ್ ಇದೆ. 5 ಸಿಗುತ್ತೆ. ಹೌದು. ಯಾವ್ಯಾವ ಸೈಜ್ ಸಿಗ್ಬೋದು? ಎಲ್ಲ 2000 ಅಡಿ 3000 ಅಡಿ ಬರುತ್ತೆ. 2000-3000 ಆಡ್ ಸೈಟ್ ಅಲ್ಲಿ ಬರ್ತಾ ಇರುವಂತದ್ದು. ಇವೆಲ್ಲ 30-40ನ? 30-40ಗಳು ಈ ಕಡೆ ಇರೋದಲ್ಲ, ಇವೆಲ್ಲ 30-40 ಇವೆಲ್ಲ 30-40 ವೀಕ್ಷಕರೇ. ಆ ಕಡೆ ಇರೋ 30-40, ಈ ಕಡೆ ಇರೋ 30-40. ರೋಡಲ್ಲಿ ಇರುವಂತದ್ದು ವೀಕ್ಷಕರೇ, ರೋಡಲ್ಲಿ ಇರುವಂತದ್ದು ನಿಮಗೆ ಕಮರ್ಷಿಯಲ್. ಯಾರ್ಯಾರು ಕಮರ್ಷಿಯಲ್ ಇಲ್ಲಿ ಕಮರ್ಷಿಯಲ್ ವ್ಯಾಲ್ಯೂ ಇದೆಯಾ? ಖಂಡಿತ ಇದೆ ಸರ್. ನೀವು ಒಂದು ಹೋಟೆಲ್ ಆಗ್ಬೋದು, ಅಂಗಡಿ ಆಗಿರ್ಬೋದು, ಮಾಡ್ಬೋದು. ಟ್ರಾಫಿಕ್ ಇದೆಯಾ ಇಲ್ಲಿ? ಇದು ಎಲ್ಲ ಕನೆಕ್ಟಿವಿಟಿ ರೋಡ್ ಸರ್. ಇದು ಹೇಳಿದ್ನಲ್ಲ, ನೀವು ಸುಮಾರು ಗ್ರಾಮಗಳಿಗೆ ಹೋಗುವಂತ ಜಾಗ, ಹಾಗೆ ತ್ಯಾಮಗುಂಡ್ಲಿಗೆ ಹೋಗುವಂತ ಜಾಗ. ಇದು ದಾಬಾಸ್ಪೇಟೆಗೆ, ತ್ಯಾಮಗುಂಡ್ಲಿಗೆ ಇವೆಲ್ಲ ಹೋಗೋ ರೋಡ್ ಇದು.
ಅದರಿಂದ ಇದು ಬಸ್ಸಸ್ 1 ಅವರ್ಗೆ ಒಂದು ಬಸ್ ಬರುತ್ತೆ ಸರ್. ಪ್ರತಿ 1 ಅವರ್ಗೆ 1 ಅವರ್ಗೆ ಒಂದು ಬಸ್ ಅದು ಚೆಕ್ ಮಾಡ್ಕೋಬೇಕು. ಖಂಡಿತ ಚೆಕ್ ಮಾಡಿ. ಎಲ್ಲಿ ಹೋಗುತ್ತೆ ಬಸ್ ಅದು? ಸರ್ ಮೆಜೆಸ್ಟಿಕ್, ನೆಲಮಂಗಲ ಇವೆಲ್ಲ ಮಾರ್ಕೆಟ್. ಈ ಕಡೆ ಬರೋ ಬಸ್ಗಳು ಮಾರ್ಕೆಟ್ ಜಾಸ್ತಿ ಹೋಗುತ್ತೆ. ಸೊ ಮಾರ್ಕೆಟ್, ನೆಲಮಂಗಲ, ಮೆಜೆಸ್ಟಿಕ್ ಮೂರು ಕಡೆ ಇಲ್ಲಿ BMTC ಬಸ್ ಇದೆ. ಬಸ್ಸಸ್ ಇದೆ, ರೈಲ್ವೆ ಸ್ಟೇಷನ್ಸ್ ಇದೆ. ರೈಲ್ವೆ ಸ್ಟೇಷನ್ ಬಂದು ಗೊಲ್ಲಹಳ್ಳಿ, ಬೈರ್ನಾಯಕನಹಳ್ಳಿ ರೈಲ್ವೆ ಎರಡು ಆಪ್ಷನ್ ಇದೆ. ರೈಲ್ ನಿಲ್ಲತ್ತ ಅಲ್ಲಿ? ಖಂಡಿತ ಓಕೆ. ನೀವೇನೋ ರೈಲ್ವೆ ಸ್ಟೇಷನ್ ಹೇಳ್ತೀರಾ ಸರ್, ಅಲ್ಲಿ ರೈಲೇ ನಿಲ್ಲಲ್ಲ ಹೇಳ್ಬೋದು. ಹಂಗೇನಿಲ್ಲ ವೀಕ್ಷಕರೇ, ರೈಲು ಕೂಡ ನಿಲ್ಲತ್ತೆ. ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಮೇನ್ ಆಗಿ ನೋಡೋದು ರೋಡ್. ಫಸ್ಟ್ ರೋಡ್ ಸೈಜ್ ಹೇಳಿ ಸರ್, ಎಷ್ಟು ದೊಡ್ಡದಿದು ರೋಡ್? ಸರ್ ಇದು 30 ಫೀಟ್ ರೋಡ್, ಒಳಗಡೆ ಎಲ್ಲ 25 ಫೀಟ್ ರೋಡ್ ಕೊಟ್ಟಿದ್ದೀವಿ. ಬನ್ನಿ ಒಳಗಡೆ 30 ಫೀಟ್, ಈ ಕಡೆ ಒಳಗಡೆ ಇರುವಂತದ್ದು 25 ಫೀಟ್ ರೋಡ್. ಸರ್ ಇನ್ನ ಜಲ್ಲಿ ಇದೆ, ಡಾಂಬರ್ ಯಾವಾಗ ಹಾಕೋದು? ಸರ್ ಆಗ್ಬಿಡ್ತೀವಿ ಸರ್, ನೆಕ್ಸ್ಟ್ ವೀಕ್ ಅಲ್ಲಿ ತಾರ ಹಾಕೊಡ್ತೀವಿ ನಾವು. ನಿಜ ಹೇಳ್ಬೇಕು, ಖಂಡಿತ. ಊರಿಗೆ ಅಂತ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದಾರೆ ಲೇಬರ್ಸ್ ಎಲ್ಲ. ಈ ಹಬ್ಬ ಮುಗಿಸ್ಕೊಂಡು ಬಂದಿದ ತಕ್ಷಣ ತಾರ್ ಮುಗಿಸ್ಕೊಂಡು ನಾವೆಲ್ಲ ವೀಕ್ಷಕರೆಲ್ಲ ಬುಕಿಂಗ್ ಮಾಡ್ತಾ ನೀವು ಇದು ಅಷ್ಟೊಳಗಡೆ 100% ನೆಕ್ಸ್ಟ್ ವೀಕ್ ಅಲ್ಲಿ ತಾರ್ ರೆಡಿ ಇರುತ್ತೆ. ನಿಜ ಇರುತ್ತೆ. ಸಖತ್ತಾಗಿ ಹೇಳಿದ್ರೆ ಸರ್. ಇವಾಗ ಕರೆಂಟ್ ಮತ್ತೆ ನೀರ್ಗೆ ಏನ್ ವ್ಯವಸ್ಥೆ ಮಾಡಿ ಸರ್? ನೀರ್ದು ಪಂಚಾಯತಿ ಇಲ್ಲೇ ನೀರ್ ಕಲೆಕ್ಷನ್ ಇದೆ. ಬನ್ನಿ ವೀಕ್ಷಕರೇ, ನೀರಿನ ಕಲೆಕ್ಷನ್ ಅನ್ನು ತೋರಿಸ್ಬಿಡೋಣ ಸರ್. ಎಲ್ಲಿದೆ ಸರ್ ನೀರಿನ? ಸರ್ ನೋಡಿ ಅಲ್ಲೇ ಕಾಣಿಸುತ್ತೆ, ಅದು ಪಂಚಾಯತ್ ಇದೆ, ಅದು ಬೋರ್ವೆಲ್. ಅಲ್ಲಿ ಕಾಣ್ತಾ ಇದೆ. ಹೌದು, ಅದು ಪಂಚಾಯತ್. ಇದು ಪಂಚಾಯತಿಂದಾನು ಇದೆ ನೋಡಿ ವೀಕ್ಷಕರೇ. ಅಲ್ಲಿ ತೋರಿಸಿ, ಅಲ್ಲಿ ಟ್ಯಾಂಕ್ ಕಾಣಿಸ್ತಾ ಇದೆ ನೋಡಿ. TC ನೀರು ಎರಡು ಒಟ್ಟಿಗೆ ಕಾಣ್ತಾ ಇದೆ ನಿಮ್ಗೆ, ಅಲ್ವಾ ಸರ್? ಅದು ಅದೇ ಕರೆಂಟ್ ಸೋರ್ಸ್ ನಿಮ್ಗೆ? ಹೌದು. ಓಕೆ ವೀಕ್ಷಕರೇ, TC ತೋರಿಸಿ. ಅಂಡ್ ಅದ್ರ ಪಕ್ಕದಲ್ಲಿ ನೀರಿನ ಟ್ಯಾಂಕ್ ಕೂಡ ಕಾಣ್ತಾ ಇರ್ಬೋದು. ಪ್ರತಿಯೊಂದು ಇದಕ್ಕೂ ಕೂಡ, ಸೈಟ್ಸ್ಗೂ ಕೂಡ ನಿಮಗೆ ನೀರಿನ ಮತ್ತೆ ಕರೆಂಟಿನ ವ್ಯವಸ್ಥೆ ಇದೆ ಸರ್. ಆಮೇಲೆ ಸಿವೇಜ್ ಮತ್ತೆ ಡ್ರೈನೇಜ್, ಬನ್ನಿ ಸರ್ ಅದನ್ನು ಕೂಡ ಸ್ವಲ್ಪ ತೋರಿಸ್ಬಿಡೋಣ. ಇದೇನು ಸಿವೇಜ್ ಮಾಡಿದೀರಾ, ಇದು ಡ್ರೈನೇಜ್ ಮಾಡಿದೀರಾ? ಪಕ್ಕದಲ್ಲಿ ಜಾಗ ಏನಕ್ಕೆ ಬಿಟ್ಟಿದ್ದೀರಾ ಈ ತರ ಬಿಟ್ಟಿದ್ದೀರಾ? ಮಳೆ ನೀರು ಹೋಗೋದಕ್ಕೆಲ್ಲ ಮಾಡಿಸ್ಕೊಟ್ಟಿರೋದು. ಇದು ವಿತ್ ಸ್ಲ್ಯಾಬ್ ಹಾಕಿ ಕ್ಲೋಸ್ ಮಾಡಿಸಿದೀವಿ. ಡ್ರೈನೇಜ್ ಮಾಡಿದೀವಿ, ವಾಟರ್ ಕಲೆಕ್ಷನ್ ಕೊಟ್ಟಿದ್ದೀವಿ, ಸ್ಯಾನಿಟರಿ ಕಲೆಕ್ಷನ್ ಮಾಡಿಸಿದೀವಿ, ಪೈಪ್ ಎಲ್ಲ ಇದೆ. ಹೌದು. ಇದೇನು ಈ ಗ್ಯಾಪ್ ಏನು ಸರ್? ಇದು ತೋರಿಸಿ ನಮ್ಮ ವೀಕ್ಷಕರಿಗೆ ತೋರಿಸಿ. ಇಲ್ಲಿ ಈ ಗ್ಯಾಪ್ ಏನಿದೆ ಸರ್? ಇದು ಕರ್ವ್ ಸ್ಟೋನ್, ಇದು ಗಿಡಗಳು ಹಾಕಿ ಇದೆಲ್ಲ ಇದು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆಗೂ ಕೂಡ ನಿಮ್ಮ ಮನೆ ಒಳಗಡೆ ಗಿಡ ನೆಟ್ಕೋಬೇಕನ್ನೋ ಅಗತ್ಯ ಇಲ್ಲ. ಸೈಟ್ ಯಾಕೆ ವೇಸ್ಟ್ ಮಾಡ್ತೀರಾ? ಮನೆ ಕಟ್ಕೊಳ್ಳಿ. ನಮ್ಮ ಸರ್ ನಿಮ್ಗೋಸ್ಕರ ಕಂಪ್ಲೀಟ್ ಆಗಿ ಪ್ಲಾಂಟರ್ ಬಾಕ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಇಷ್ಟದ ಗಿಡ ಹಾಕಬಹುದಾ? ಖಂಡಿತ. ನಿಮ್ಮ ಕಡೆಯಿಂದ ಒಂದೆರಡು ಗಿಡ ನಾವು ಹಾಕ್ತೀವಿ ಸರ್. ಹಾಕ್ತೀರಾ? ಸೊ ವೀಕ್ಷಕರೇ, ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದನೂ ಕೂಡ ಒಂದು ಒಳ್ಳೆ ಪ್ಲಾಂಟೇಶನ್ ಆಗುತ್ತೆ. ಬಟ್ ನೀವೇನಾದರೂ ರಿಕ್ವೆಸ್ಟ್ ಮಾಡಿದ್ರೆ, ಬೇಡ ಸರ್ ನಮಗಿಷ್ಟವಾದ ನಾವು ತೋಟಗಳನ್ನು ಕ್ರಿಯೇಟ್ ಮಾಡ್ಕೊತೀವಿ, ಒಂದು ಒಳ್ಳೆ ಪಾರ್ಕ್ ಕ್ರಿಯೇಟ್ ಮಾಡ್ಕೊತೀವಿ, ಒಂದು ಒಳ್ಳೆ ಚಿಕ್ಕದಾದ ಕೈದೋಟ ಕ್ರಿಯೇಟ್ ಮಾಡ್ಕೊತೀವಿ ಅಂದ್ರೆ ಅದಕ್ಕೂ ಕೂಡ ಓಕೆ. ಖಂಡಿತ. ನಮ್ಗೆ ಇಷ್ಟವಾದ ಗಿಡ ಹಾಕೋಬಹುದಾ? ನಮ್ದೇ ತಾನೇ. ಖಂಡಿತ, ನಿಮ್ಮ ಇಷ್ಟ. ಸೂಪರ್ ಆಗಿ ಹೇಳಿದ್ರಿ. ಸರಿ ಬನ್ನಿ ಸರ್. ಸೊ ಕರ್ಬ್ ಸ್ಟೋನ್ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ವಿಚಾರಗಳ ಮಾತಾಡಬೇಕು ಸರ್. ಇನ್ನು ಫೇಸಿಂಗ್ ಅಂತ ಬಂದ್ರೆ ಯಾವ್ಯಾವ ಫೇಸಿಂಗ್ ಸರ್? ಈಸ್ಟ್, ವೆಸ್ಟ್, ನಾರ್ತ್ ಮಾಡಿದೀವಿ. ಈಸ್ಟ್, ವೆಸ್ಟ್, ನಾರ್ತ್ ಮೂರು ಆಪ್ಷನ್ಸ್ ಇದೆ. ಮೂರು ಆಪ್ಷನ್ ಇದೆ. ಓಕೆ. ಸೊ ಯಾರಾದ್ರೂ ಕಾರ್ನರ್ ಸೈಟ್ ಬೇಕು ಅಂದ್ರೆ ಕಾರ್ನರ್ ಸೈಟ್ ಅವೈಲೇಬಲ್ ಇದೆಯಾ? ಇದೆ ಸರ್, ಕಾರ್ನರ್ಸ್ ಇದೆ. ಎಷ್ಟು ಕಾರ್ನರ್ಗಳು? ಕಾರ್ನರ್ಸ್ ಈಗ ನಿಮ್ಗೊಂದು 5-6 ಸೈಟ್ ಸಿಗ್ಬೋದು. 5ರಿಂದ 6 ಸೈಟ್ ಸಿಗ್ಬೋದು ಅಲ್ವಾ? ಆದ್ರೆ ವೀಕ್ಷಕರೇ, ಇವಾಗಲೇ ಹೇಳ್ತೀನಿ, ವಿಡಿಯೋ ರಿಲೀಸ್ ಆದ 1ರಿಂದ 2 ದಿನದಲ್ಲಿ ಕಾರ್ನರ್ ಸೈಟ್ಗಳು ಎಲ್ಲ ಬುಕ್ ಆಗ್ತಾ ಇದೆ. 5-6 ಸೈಟ್ ಅಂತ ಕಣ್ಣು ಮುಚ್ಕೊಂಡು ಬುಕ್ ಆಗ್ಬಿಡುತ್ತೆ. ಸೊ ಕಾರ್ನರ್ ಸೈಟ್ ಬರ್ತಾ ಇರೋರು ವಿಡಿಯೋ ಪಾಸ್ ಮಾಡಿ, ಈಗಲೇ ಪಾಸ್ ಮಾಡಿ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಮಗೆ ಕಾರ್ನರ್ ಸೈಟ್ ಬೇಕು ಸರ್ ಅಂತ ನೀವು ಆಲ್ರೆಡಿ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸರಿ, ಇವಾಗ ಫೈನಲ್ ಆಗಿ ಕೇಳುವಂಥದ್ದು ಬೆಲೆ. ಏನ್ ಬೆಲೆಗೆ? ನಾವು ಆಲ್ರೆಡಿ ಬೆಲೆ ಹೇಳ್ಬಿಟ್ಟಿದ್ದೀವಿ. ಇನ್ನು ಸ್ಕ್ವೇರ್ ಫೀಟ್ ವೈಸ್ ಹೇಳ್ಬೇಕು ಅಂತಂದ್ರೆ ಎಷ್ಟಾಗುತ್ತೆ ಸರ್? 1333 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ತಾ ಇದ್ದೀರಾ. ಟೋಟಲ್ 30-40 16 ಲಕ್ಷ, 20-30 8 ಲಕ್ಷ ಮಾಡ್ತಾ ಇದೀವಿ. ಅದೇ ಈ ಆಫರ್ಸ್ ಅಂತ ಬೇಕಂತ ಅಂದ್ರೆ ಈಗ ನಾವು ಬುಕಿಂಗ್ ಮಾಡ್ಕೊಳ್ಳಿ, ಕಡಿಮೆ ಮಾಡ್ತೀವಿ, ಇವೆಲ್ಲ ಆಗಲ್ಲ. ನೀವು ಡೈರೆಕ್ಟ್ ಅಗ್ರಿಮೆಂಟ್ ಅಥವಾ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ರೆ ನಮ್ಗೆ ಫಂಡ್ಸ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ, ಖಂಡಿತ ಮಾಡ್ಕೊಡ್ತೀವಿ. ಗ್ಯಾರಂಟಿ. ಡೈರೆಕ್ಟ್ ಅಗ್ರಿಮೆಂಟ್ ಅಥವಾ ರಿಜಿಸ್ಟ್ರೇಷನ್ ಹೋಗೋರಿಗೆ ನಾವು ಖಂಡಿತ, ಯಾಕಂದ್ರೆ ನೀವು ಕೇಳ್ಬೋದು ಏನ್ರಿ ಡೈರೆಕ್ಟ್ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಇದು DC ಕನ್ವರ್ಷನ್ ಈ ಖಾತಾ ಇರುವಂತ ಪ್ರಾಪರ್ಟಿ. ಒಂದು DC ಕನ್ವರ್ಷನ್ ಆಗಿ ಈ ಖಾತಾ ಆದ್ಮೇಲೆ 70% ಲೀಗಲ್ ಇದ್ರೆ ಮಾತ್ರ DC ಕನ್ವರ್ಷನ್ ಈ ಖಾತಾ ಬರುವಂತ ಪ್ರಾಪರ್ಟಿ. ಅದರಿಂದ ನೀವು ಡೈರೆಕ್ಟ್ ಅಗ್ರಿಮೆಂಟ್ ಅಥವಾ ರಿಜಿಸ್ಟ್ರೇಷನ್ ಹೋಗ್ತೀವಿ ಅಂದ್ರೆ ಅವ್ರಿಗೆ ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ. ಖಂಡಿತ ಮಾಡ್ಕೊಡ್ತೀವಿ. 14 ಲಕ್ಷದಲ್ಲೂ ಡಿಸ್ಕೌಂಟ್ ಆಗುತ್ತೆ ನಿಮ್ಗೆ. ಆದ್ರೆ ಇಮಿಡಿಯೇಟ್ ರಿಜಿಸ್ಟರ್ ಆಗಬೇಕು, ಇಮಿಡಿಯೇಟ್ ಬುಕಿಂಗ್ ಆಗಬೇಕು. ಇಲ್ಲ ಅಂತಂತಂದ್ರೆ ಇಮಿಡಿಯೇಟ್ಲಿ ಅಗ್ರಿಮೆಂಟ್ ಕೂಡ ಬೇಕಾದ್ರೆ ನೀವು ಇಲ್ಲಿ ಮಾಡ್ಕೋಬಹುದು. ಯಾರಾದ್ರೂ ಬುಕ್ ಮಾಡಬೇಕು ಅಂತಂತಂದ್ರೆ ಏನು ಪ್ರೊಸೆಸ್ ಅನ್ನ ಮಾಡ್ತಾ ಇದ್ರೆ ಸರ್? ಅದೇ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಅದನ್ನ ಲೊಕೇಶನ್ ತಗೊಂಡು ಡೈರೆಕ್ಟ್ ಆದ್ರೂ ಬರ್ಬೋದು, ಅಥವಾ ಆಫೀಸ್ ಬಂದು ವಿಸಿಟ್ ಮಾಡ್ಬೋದು, ಅಥವಾ ಮನೆಯಿಂದನೇ ನಾವು ವಿಸಿಟ್ ಕ್ಯಾಬ್ ಕಳಿಸ್ಕೊಡ್ತೀರ ಅಂದ್ರೆ ಅದು ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ಅದು ಇದು ಆಪ್ಷನ್, ಅದು ಆಪ್ಷನ್ ಇದೆ. ಓಕೆ ಸರ್. ಇವಾಗ ಲೋನ್ನ ವಿಚಾರ, 15 ಲಕ್ಷನೂ ಕೂಡ ದೊಡ್ಡ ಅಮೌಂಟೇ.
ಸೊ ಅದಷ್ಟು ಹೊಂದ್ಸೋಕ್ಕಾಗಲ್ಲ ಅಂತಂದರೆ ಲೋನ್ ಎಷ್ಟಾಗುತ್ತೆ, ನಾವು ಎಷ್ಟು ಅಮೌಂಟ್ ನಮ್ಮ ಹತ್ರ ಇದ್ರೆ ಇಲ್ಲಿ ಸೈಟ್ ತೊಗೋಬೋದು ನಿಮ್ಮ ಪ್ರಕಾರ? ಸರ್ ಇದು 16 ಲಕ್ಷ ಅಂದಮೇಲೆ ಒಂದು 3 ರಿಂದ 4 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀವಿ. ಆಯ್ತಾ? ಒಂದ್ ವೇಳೆ ಅವ್ರ ಸಿವಿಲ್ ಪ್ರಾಬ್ಲಮ್ ಆಗಿ ಅಷ್ಟು ಲೋನ್ ಆಗಲ್ಲ ಅಂದ್ರೆ ಬೇರೆ ಆಪ್ಷನ್ ಕಂಪ್ನಿಯಿಂದ ಸಹಾಯ ಮಾಡ್ಕೊಡ್ತೀವಿ. ನಿಮ್ಮ ಕಡೆಯಿಂದನೂ ಸಹಾಯ ಖಂಡಿತ ಇದೆ ಮಾಡ್ಕೊಡ್ತೀವಿ. ಅಲ್ವಾ? ಸೊ ಅಮೌಂಟ್ ಶಾರ್ಟೇಜ್ ಇದೆ, 1 ಲಕ್ಷ 2 ಲಕ್ಷ ಶಾರ್ಟೇಜ್ ಇದೆ ಅಂತಂದ್ರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಎಷ್ಟಿದೆ ಅಮೌಂಟ್ ತೊಗೊಂಡು ಬನ್ನಿ, ವಿಕ್ರಮ್ ಸರ್ನ ಭೇಟಿಯಾಗಿ ನಿಮಗೆ ಒಂದಲ್ಲ ಒಂದು ವೇನ ಇವರು ತರಿಸ್ಕೊಟ್ಟೆ ಕೊಡ್ತಾರೆ. DC ಕನ್ವರ್ಷನ್ ಈ ಖಾತಾ ಸೈಟ್ಗಳನ್ನು ನೀವು ತಗೊಂಡೇ ಹೋಗಬೇಕು, ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಸರ್ ಬರಬೇಕು ಅಂದರೆ ಆಫೀಸ್ ಎಲ್ಲಿದೆ ಸರ್ ಇಲ್ಲಿ? ಸರ್ ನಮ್ದು ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ, ಅದೇ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರ್ ದುರ್ಗಶ್ರೀ ವೆಂಚರ್ಸ್ ಅಂತ. ಓಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಈ ಲೇಔಟ್ನ ಲೊಕೇಶನ್ನು ಜೊತೆಯಲ್ಲಿ ಸರ್ ಆಫೀಸ್ ಲೊಕೇಶನ್ನು ಎರಡೂ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ಸರ್ ಇನ್ನು ಮುಂದೆ ಲೈಕ್ ರೆವೆನ್ಯೂ ಸೈಟ್ಸ್ಗಳೆಲ್ಲ ಕ್ಲೋಸ್ ಆಗ್ತಾ ಇದೆ, ಏನಿದ್ರು DC ಕನ್ವರ್ಷನ್ ನಡೀತಾ ಇರೋದು. ಸೊ ನಿಮ್ಮ ನೆಕ್ಸ್ಟ್ ವೆಂಚರ್ ಎಲ್ಲಿ ಖಂಡಿತ ನೆಕ್ಸ್ಟ್ ನಮ್ದು ಏನಿದ್ರು BM ಮಾಡಿ ಅಥವಾ DC ಕನ್ವರ್ಷನ್ ಸೈಟ್ಸೇ ಮಾಡೋದು. ಈಗ ಎಲ್ರಿಗೂ ಗೊತ್ತಿರೋಂಥದ್ದೇ ರೆವಿನ್ಯೂ ಸೈಟ್ಸ್ ಸ್ಟಾಪ್ ಆಗ್ತಾ ಇದೆ. ಅದರಿಂದ ನಾವು ಆಲ್ರೆಡಿ ಮುಂಚೆನೆ ನಾವು DC ಕನ್ವರ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ವಿ. ಹಿಂದಿನ ವಿಡಿಯೋಲು ನೀವು ಮಾಡಿದ್ರಿ DC ಕನ್ವರ್ಷನ್ ಲೇಔಟ್ ನ, ಅದು ಇಮಿಡಿಯೇಟ್ ಆಗಿ ಕ್ಲೋಸ್ ಆಯ್ತು. ಅದಕ್ಕಿಂತ ಪಕ್ಕದಲ್ಲಿ ಇನ್ನೂ ಬೆಸ್ಟ್ ಡೆವಲಪ್ಮೆಂಟ್ಸ್ ಕೊಟ್ಟು ಇನ್ನೂ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಡಾಕ್ಯುಮೆಂಟ್ ಇರುವಂಥದ್ದು ತಂದು ಮಾರಾಟ ಮಾಡ್ತಾ ಇದೀವಿ. ಇನ್ನು ನಮ್ಮ ಕಸ್ಟಮರ್ಸ್ ಸಪೋರ್ಟ್ ಇಂದ ಇನ್ನೂ ಬೆಸ್ಟ್ ಪ್ರಾಪರ್ಟಿ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀರಾ. ಒಂದು ಒಳ್ಳೆ ಖುಷಿಯ ವಿಚಾರ ತಗೊಂಬಂದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ರೇಟಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ಪ್ರಕಾರ ನೀವು ಒಂದು 20-25 ಲಕ್ಷ ಹೇಳ್ತೀರಾ ಅನ್ಕೊಂಡಿದ್ರೆ, ಆದರೆ ನೀವು 16 ಲಕ್ಷ ಅದರಲ್ಲೂ ಕೂಡ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರಿಂದ ಒಂದು DC ಕನ್ವರ್ಷನ್ ಲೇಔಟು ಈ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಸರ್. ಧನ್ಯವಾದಗಳು ವೀಕ್ಷಕರೇ.